ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಪ್ರಜೆಗಳ ಹೋರಾಟಗಾರರಿಗೂ, ಸಾಮಾಜಿಕ ಹೋರಾಟಗಾರರಿಗೂ, ಕರ್ನಾಟಕ ಇಡೀ ಜನತೆಗೂ ಮತ್ತು ನಮ್ಮ ದೇಶದ ಜನತೆಗೂ ಹೊಸ ವರ್ಷದ ಶುಭಾಶಯಗಳು. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಇಲ್ಲ, ಎಲ್ಲ ಸಾಕ್ಷಿಗಳು ಇದ್ದಾವೆ. ಆ ಪ್ರಕರಣ ಆದಾಗ ನಮ್ಮ ದೇಶದಲ್ಲಿ ಇರಲಿಲ್ಲ ಅಂಥೇಳಿ ವಸಂತ್ ಗಿಳಿಯಾರ್ ಕೂಡ್ಲಾ ರಾಂಪೇಜ್ ಅಜಯ್ ಜೊತೆ ಹೇಳಿರ್ತಕ್ಕಂಥದ್ದು. ಅದೇ ವಿಡಿಯೋನ ಈಗ ಆಗ್ತಾಯಿದೆ, ದಯವಿಟ್ಟು ನೋಡಿ. 2023ರಲ್ಲಿ ಹೇಳಿರ್ತಕ್ಕಂಥದ್ದು. ದಾಖಲಾತಿ ಕೇಳಿದ್ರೆ ಮಾತ್ರ ದಾಖಲಾತಿ ಇದೇವರೆಗೂ ಕೊಟ್ಟಿಲ್ಲ, ಯಾಕೆ ಕೊಡಬೇಕು ಅಂತ ಹೇಳ್ತಿದ್ದಾನೆ. ಇದು ಎಷ್ಟು ಮಟ್ಟಿಗೆ ಸರಿ? ಈ ವಿಚಾರದಲ್ಲಿ ಏನಾದರೂ ನಿಜ ಇದೆಯಾ ಅಥವಾ ಸುಳ್ಳಿದೆಯಾ ನಮಗಂತೂ ಗೊತ್ತಿಲ್ಲ. ಕಮೆಂಟ್ ಬಾಕ್ಸ್ ಖಾಲಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಚಾರದ ಬಗ್ಗೆ ಅಜಯ್ ಅವರು ಕೇಳಿದಾಗ ವಸಂತ್ ಗಿಳಿಯಾರ್ ಅವರು ತಬ್ಬಿಬ್ಬಾದ, ಅದರ ಬಗ್ಗೆನೇ ವಿಡಿಯೋ ಮಾಡ್ತಕ್ಕಂಥದ್ದು. ಈ ವಿಚಾರ ಕೇಳಿದಾಗ ಅಜಯ್ ಅಂಚನ್ನವರು ನೋಡಿ, ಸಮಾಜದಲ್ಲಿ ಮತ್ತು ನಮ್ಮ ಸೌಜನ್ಯ ಹೋರಾಟಗಾರರು ನಿಶ್ಚಲ್ ಜೈನ್ ಇದ್ದಾನೆ ಇಲ್ಲವೋ ನಮಗಂತೂ ಗೊತ್ತಿಲ್ಲ, ಬಟ್ ದಾಖಲಾತಿ ಕೇಳಿದ್ರೆ ಮತ್ತು ನೀವು ದಾಖಲಾತಿ ಯಾಕೆ ಕೊಡ್ತಾ ಇಲ್ಲ? ಬೇರೆ ದೇಶದಾಗಿದ್ದರೆ ದಾಖಲಾತಿ ಕೊಡೋಕ್ಕೆ ನಿಮಗೇನು ಕಷ್ಟ ಅಂತ ಕೇಳಿದರೆ ಕೊಡ್ತೀನಿ ಅಂತೇಳಿ ಇಲ್ಲಿವರೆಗೂ ದಾಖಲಾತಿ ಕೊಟ್ಟಿಲ್ಲ. ಫಾರಿನ್ನಲ್ಲಿರ್ತಕ್ಕಂಥದ್ದು ನಿಶ್ಚಲ್ ಜೈನ್ ಬದಲು ಬೇರೆ ವ್ಯಕ್ತಿ ಹೋಗಿದ್ದ, ಅದರ ಬಗ್ಗೆ ನನಗೆ ಕ್ಲಾರಿಫಿಕೇಷನ್ ಕೊಡ್ತಾ ಅಂತೇಳಿ ಕೋಲಾರದ ಸಂದೇಶನ ಹೇಳಿದ್ದ. ಆವಣ್ಣ ಸಮೇತ ಇಲ್ಲಿವರೆಗೂ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಸಮಯ ಬಂದಾಗ ಕೊಡ್ತಾ ಅಂತ ಹೇಳಿದಾನೆ. ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದರು, ನಿಶ್ಚಲ್ ಜೈನೇ ಫಾರಿನ್ಗೆ ಹೋಗಿದ್ರು ಅಂಥೇಳಿ, ನಮ್ಮ ಹುಡುಗ ಇಲ್ಲಿಲ್ಲ ಅಂಥೇಳಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದರು. ದಾಖಲಾತಿ ಮಾತ್ರ ಇಲ್ಲಿವರೆಗೂ ಕೊಟ್ಟಿಲ್ಲ. ಯಾವುದೋ ಒಂದು ತೋರಿಸ್ತಾ ಇದ್ದಾರೆ, ಅದು ನಕಲಿನೋ ಅಥವಾ ಸತ್ಯನೋ ನಮಗಂತೂ ಗೊತ್ತಿಲ್ಲ. ಬಟ್ಟು ಅದು ಇಲ್ಲಿವರೆಗೂ ಪಬ್ಲಿಷ್ ಮಾಡಿಲ್ಲ. ಪವರ್ ಟಿವಿ ರಾಕೇಶ್ ಸಮೇತ ಬ್ಲರ್ ಮಾಡಿ ತೋರಿಸ್ತಾ ಇದ್ದ ನಿಶ್ಚಲ್ ಜೈನ್ ಅಮೆರಿಕದಲ್ಲಿ ಇದ್ದ ಅಂಥೇಳಿ. ಇದ್ರ ಬಗ್ಗೆ ನಮಗೆ ಗೊಂದಲ ಇದೆ. ಆದರೆ ತೋರಿಸ್ತಕ್ಕಂಥದ್ದು ಬೇರೆನೇ ಇದೆ. ಯಾಕಂದರೆ ನಿಶ್ಚಲ್ ಜೈನ್ ಓದಿರ್ತಕ್ಕಂಥದ್ದು ಒಂದು ಕಾಲೇಜ್ ಆದರೆ ಇನ್ನೊಂದು ಕಾಲೇಜಿನ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದಾರೆ ಎಂಬುದು ಬಲವಾದ ನಮಗೆ ಅನುಮಾನವಿದೆ. ಬಟ್ ಅದು ಕ್ಲಾರಿಫಿಕೇಷನ್ ಇಲ್ಲಿವರೆಗೂ ಯಾರೂ ಕೊಟ್ಟಿಲ್ಲ. ಅಕಸ್ಮಾತ್ ನಿಶ್ಚಲ್ ಜೈನ್ ವಿದೇಶಕ್ಕೆ ಹೋಗಿದ್ರೆ, ಅವತ್ತಿಂದ ಇಲ್ಲ ಅಂದಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಡೋಕ್ಕೆ ಅವ್ರಿಗೇನು ಕಷ್ಟ? ಇದು ನಮ್ಮ ಪ್ರಶ್ನೆ. ಸರಿ ಸ್ವಾಮಿ, ನಾವು ನಿಶ್ಚಲ್ ಜೈನ್ ಸೌಜನ್ಯ ಕೇಸಲ್ಲಿ ನಿರಪರಾಧಿಯೋ ಅಪರಾಧಿಯೋ ನಮಗಂತೂ ಗೊತ್ತಿಲ್ಲ. ಬಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಮ್ಮ ಸೌಜನ್ಯ ಹೋರಾಟಗಾರರು ಬೇರೆ ಎಲ್ಲರೂ ಹೇಳ್ತಿದ್ದಾರೆ ಇರಬಹುದು ಅಂತೇಳಿ. ಕ್ಲಾರಿಫಿಕೇಷನ್ ಮಾತ್ರ ಕೊಡ್ತಾನೆ ಇದ್ದಾರೆ ಅವರು, ಇಲ್ಲ ಅಂತೇಳಿ. ಬಟ್ಟು ಡಾಕ್ಯುಮೆಂಟ್ ಸಮೇತ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಗೊಂದಲ ಇದೆ. 2 ವರ್ಷದ ಹಿಂದಿನ ವಿಡಿಯೋ ಆಗ್ತಾಯಿದೆ, ದಯವಿಟ್ಟು ನೀವೆಲ್ಲ ನೋಡಿ. ಆ ವಿಡಿಯೋ ಗೊತ್ತಾಗುತ್ತೆ ನಿಮಗೆ. ಬಾಯಿ ಬಡ್ಕೊಂತಿದ್ದಾನೆ ಯಾರು? ವಸಂತ್ ಗಿಳಿಯಾರ್ ಅವರು. ಇಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಡಾಕ್ಯುಮೆಂಟ್ ಕೊಡಬೇಕು. 2 ವರ್ಷ ಆದರೂ ಕೂಡ ಡಾಕ್ಯುಮೆಂಟ್ ಕೊಡೋಕ್ಕೆ ನಿಮಗೇನು ಕಷ್ಟ ಸ್ವಾಮಿ? ಕೊಟ್ಬಿಟ್ರೆ ಸಮಸ್ಯೆ ಬಗೆಹರಿದು ಹೋಗ್ಬಿಡುತ್ತಲ್ಲ. ಹಾಗಾಗಿ ಹೇಳ್ತಕ್ಕಂಥದ್ದು. ನೋಡಿ, ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಬೆಳವಣಿಗೆಗಳಾಗ್ತಾ ಇದ್ದಾವೆ. SIT ತಂಡದವರು ಬರೀ ಇವ್ರ ಬಗ್ಗೆ ಒಂದೇ, ಬುರುಡೆ ಪ್ರಕರಣದ ಬಗ್ಗೆ ಒಂದೇ ತನಿಖೆ ಮಾಡ್ತಿದ್ರು ಅಂದ್ಕೊಂಡಿದ್ವಿ. ಬಟ್ ಈಗ ಧರ್ಮಸ್ಥಳದ ಕ್ಷೇತ್ರದ ಪರವಾಗಿ ಇರೋ ವಕೀಲರು ಬಟ್ ಅವರು ಯಾವ ಥರ ವಾದ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ. ಹೆಂಗೋ ಬಂದು ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಅವರ ಸ್ನೇಹಿತರು ಒಬ್ಬರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು, ನಿನ್ನೆನೋ ಮೊನ್ನೆ ಇರಬೇಕು, ಷಡ್ಯಂತ್ರ ಆಗಿದೆ ಧರ್ಮಸ್ಥಳದ ದೇವಸ್ಥಾನದ ಮೇಲೆ, ಇವರೆಲ್ಲ ಆರೋಪ ಮಾಡ್ತಕ್ಕಂಥದ್ದೆಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಹಾಗೆ ಹೀಗೆ ಅಂತ. ನೋಡಿ ಸ್ವಾಮಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಅಪವಾದ ಯಾವುದೇ ಹೋರಾಟಗಾರರು ಮಾಡಿಲ್ಲ. ಬಟ್ ನೀವು ಹಂಗೆ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಅಲ್ಲಾಗಿರ್ತಕ್ಕಂಥ ಅಸಹಜ ಸಾವುಗಳಿಗೆ ನ್ಯಾಯ ಬೇಕು. ಅದಕ್ಕೋಸ್ಕರನೇ ಕೇಳ್ತಕ್ಕಂಥ, ಅದನ್ನ ಬಿಟ್ಟರೆ ಬೇರೆ ದುರುದ್ದೇಶ ಏನೂ ಇಲ್ಲ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ, ಪೂರ ನಿಮಗೆ ಗೊತ್ತಾಗುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ, ಜೈ ಸೌಜನ್ಯ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ವಿಡಿಯೋವನ್ನು ನೋಡಿ. ನಮಸ್ಕಾರ. 2 ದಿನದಲ್ಲಿ ಪ್ರೂವ್ ಆಗುತ್ತೆ. ಯಾವುದು ನಿಶ್ಚಲ್ ಜೈನ್ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ, ಪಾಸ್ಪೋರ್ಟ್ ಬಗ್ಗೆ ಮೊನ್ನೆ ಏನೋ ಕ್ವಶನ್ ಕೇಳಿದ್ರು ಬೆಂಗಳೂರು, ಅದು ವಾಜಪೇಯಿ ಗವರ್ಮೆಂಟ್ ಅಲ್ಲೇ ಆಗಿತ್ತು. ಅಲ್ಲ ಅದು ಬೆಂಗಳೂರು ಸರಿ ಕ್ಲಿಯರ್ ಆಗಿದೆ. ಹೌದು, ಕ್ಲಿಯರ್ ಅಂತ ಹೇಳಿದ್ರೆ ನಮಗೂ ಕೂಡ ಅದರೊಂದು ಕನ್ಫ್ಯೂಷನ್ ಆಗಿತ್ತು ಬಿಡಿ.
ಅಲ್ಲ ನಾವು ಅದನ್ನ ಹೇಳಿಲ್ಲ, ಬೆಂಗಳೂರು ಅಂತ ಹೇಳಿ ಹೇಳಿಲ್ಲ. ಈಗ ಅದೇ ಅದರ ಬಗ್ಗೆ ಒಂದು ನೀವು I-94 ಬಗ್ಗೆ ಹೇಳಿದ್ರಿ, ನೀವು ಅವ್ರದ್ದೇ ಪಾಸ್ಪೋರ್ಟ್ ನಂಬರ್ ಹಾಕಿದ್ರಿ, ಮಹೇಶ್ ಅಣ್ಣನ ಹೆಸರು ಹಾಕಿದ್ರಿ ಅಂತ ಹೇಳಿದ್ರಿ. ಬಟ್ ಅದು ಆಥರೈಸ್ಡ್ ಇನ್ನೊಂದು ನಾನು ಆಗ ಹೇಳಿದ್ನಲ್ಲ ನಿಮ್ಗೆ, ಮೋಸ್ಟ್ ರೀಸೆಂಟ್ ವೆರಿಫಿಕೇಶನ್ ಅಂತ ಹೋದಾಗ ನಿಮ್ಗೆ ಬೇರೆ ಯಾರ ಹೆಸರು ಹಾಕಿದ್ರೆ ಬರೋದಿಲ್ಲ ಅದು. ಓಕೆ, ಅದನ್ನ ಹೇಳ್ಬೋದಿತ್ತಲ್ವ ಅಂತ ಹೇಳಿ. ಯಾರು? ಪವರ್ ಟಿವಿಯಲ್ಲಿ. ಪವರ್ ಟಿವಿ ಅವ್ರೇನು ಸರ್ವಜ್ಞ ಪೀಠವಾದು ಅವರಿಗೆಲ್ಲ ಗೊತ್ತಿರುತ್ತಂತ ಅರ್ಥನ? ಅಲ್ಲ, ನನ್ಗೆ ಗೊತ್ತಿಲ್ಲ. ನೋಡಿ, ಅವ್ರಿಗೆ ನೀವು ಈ ತರ ಕ್ವಶನ್ ಮಾಡಿದಾಗ ಪುನಃ ಹೇಳ್ಬೋದು ಅವರು. ಅಲ್ಲ, ನಮ್ಗೆ ಅವನು ಆ ತರ ಹೇಳ್ತಾ ಇದ್ರೆ ನಮ್ಗೆ ಕನ್ಫ್ಯೂಷನ್ ಇರ್ತಾ ಇರ್ಲಿಲ್ಲ. ಅಲ್ಲ, ಅವರು ನುರಿತ ಆಂಕರ್ ಅಲ್ಲದೆ ಇರ್ಬೋದು, ಬಟ್ ನಾನೇ ಹೇಳ್ತೀನಿ ಯಾಕೆ ನನ್ಗೆ ಯಾವ ರೀತಿ ನನ್ನದೇ ಫ್ರೆಂಡ್ US ಅಲ್ಲೇ ಇರುವಂತ ನಾಗರಾಜ್ ಮಂಜಾ ಅಂತ ಹೇಳಿ ಇದ್ದಾರೆ. ಅವ್ರ ಹತ್ರ ಅವ್ರು ನಾಳೆ ಡಾಕ್ಯುಮೆಂಟ್ಸಿಗೆ ಅವರು ಹೋಗ್ತಾ ಇದ್ದಾರೆ. ಇನ್ನೊಂದು ನಮ್ಮ ಸೈಡಿಂದ ಡಾಕ್ಯುಮೆಂಟ್, ಅದು $445 ಕೊಡ್ಬೇಕು. ಅದು ಯಾರು ಹೇಳಿದ್ರು ಕೊಡ್ತಾರೆ ಆ ಡಾಕ್ಯುಮೆಂಟ್, ಅದು ಸಿಗ್ತದೆ. ಟ್ರಾವೆಲ್ ಹಿಸ್ಟ್ರಿ 1983 ಇಂದ ಈಚೆಗೆ ಯಾವ್ದಿದೆ ಸಿಗ್ತದೆ. ಆಗಲೂ ಪ್ರಶ್ನೆ ಮಾಡ್ತಾರೆ ಇವರು, ಫೇಕ್ ಮಾಡ್ತಾರ. USA ಗೌರ್ಮೆಂಟ್ ವೀರೇಂದ್ರ ಹೆಗ್ಡೆ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಹೇಳ್ತಾರ, ಹೇಳ್ತಾರೆ. ಯಾಕಂದ್ರೆ ಇದು ನೆವರ್ ಎಂಡ್ ಆರೋಪಗಳು. ನೋಡಿ, ರೈಲು ಬಂದಾಗ ಬ್ರೆಕ್ಟ್ ಒಂದು ಕವಿತೆ ಬರುತ್ತಾನೆ, ಮೊದಲ ಬಾರಿ ರೈಲ್ನ ಇನ್ವೆನ್ಷನ್ ಮಾಡಿದಾಗ ಅದಕ್ಕೆ ಬಾಳ ಇಲ್ಲ, ಅದು ಸಗಣಿ ಹಾಕೋದಿಲ್ಲ ಅಂತ ಅಪವಾದ ಮಾಡಿದ ಜಗತ್ತಿದು. ಏನ್ ಮಾಡಕ್ಕಾಗತ್ತೆ? ಇಲ್ಲಿ ನಾವು ಪ್ರಜ್ಞಾವಂತರನ್ನ ಗುರಿಯಾಗಿಟ್ಟುಕೊಂಡು ನಾವು ಮಾತಾಡ್ಬೇಕಾಗ್ತದೆ. ಅದೇ ನಾನು ಹೇಳಿರುವಂತದ್ದು. ಈಗ ಮಹೇಶ್ ಶೆಟ್ರ ಹೆಸರು ಹಾಕಿದೆ, ನಿಶ್ಚಲ್ ಧರ್ಮಸ್ಥಳವನ್ನು ಹೆಸರು ಇದೆ. ಈಗ ಟ್ರಾವೆಲ್ ಹಿಸ್ಟ್ರಿ ನಿಶ್ಚಲ್ ಧರ್ಮಸ್ಥಳ ಮಹೇಶ್ ಶೆಟ್ರದೇ. ಮಹೇಶ್ ಶೆಟ್ರ ಹೆಸರು ಹಾಕಿ ಮಹೇಶ್ ಶೆಟ್ರ ಪಾಸ್ಪೋರ್ಟ್ ಹಾಕ್ಬೇಕಿತ್ತು. ಅದನ್ನ ಯಾಕೆ ಕಾಪಿ ಮಾಡಬಾರ್ದು ಅಂತ ಹೇಳಿ, ಐ ಮೀನ್ ಡೂಪ್ಲಿಕೇಟ್ ಮಾಡಬಾರ್ದು. ಯಾರಾದ್ರೂ ಬೇರೆ ಈಗ ಒಂದು ನಂದು ಅಲ್ಲ, ಪಾಸ್ಪೋರ್ಟ್ ನಂಬರು ಈಗ ಅಲ್ವಾ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಆಗಲ್ಲ, ಕಾಪಿ ಮಾಡಿದ್ರೆ ಕೇಳಿ. ಅಲ್ಲ, ನಿಮ್ದೇ ಈಗ ಒಂದು. ಹೌದು, ನೀವ್ ಹೇಳಿದ ಅರ್ಥ ಆಯ್ತು. ಪಾಸ್ಪೋರ್ಟ್ ಅನ್ನ ಯಾರದ್ದೋ ಪಾಸ್ಪೋರ್ಟ್ ಹಾಕಿ ಇವ್ರು ಈ ತರ ತೋರಿಸಿದ್ರು ಅಂತ ಇಟ್ಕೊಳ್ಳೋಣ. ಆ ಪಾಸ್ಪೋರ್ಟ್ ನಂಬರ್ ಹಿಡ್ಕೊಂಡು ಹೋಗಿ ಪಾಸ್ಪೋರ್ಟ್ ಆಫೀಸ್ ಇವರು ತೋರಿಸುದು ಅಂತ ಹೇಳಿದ್ದಲ್ಲ ನಾನು. ಈ ಟ್ರಾವೆಲಿಂಗ್ ಹಿಸ್ಟ್ರಿಯಲ್ಲಿ ನಿಮ್ದೊಂದು ಪಾಸ್ಪೋರ್ಟ್ ನಂಬರ್ ಇದೆ, ನಿಮ್ದೊಂದು ಡೇಟ್ ಆಫ್ ಬರ್ತ್ ಇದೆ, ನೀವು ಟ್ರಾವೆಲ್ ಮಾಡಿದ ದಿನಾಂಕ ಇದು ಅಂತ ಹೇಳಿ ನಂಗೆ ಗೊತ್ತಾಯ್ತು. ಸೊ ಹಾಗಾಗಿ ನಾನು ಬೇರೊಬ್ಬನಿಗೆ ತೋರಿಸ್ಬೇಕು. ನಿಮ್ಮ ಇದು ಇದೆ, ನನ್ನ ಹತ್ರ I-94 ಇದೆಯಲ್ಲ, ಅದು ಸ್ಟೂಡೆಂಟ್ ಇದು ಮಾತ್ರ. ಅದು ಆಮೇಲೆ ಅದು ನಿಮ್ಗೆ ಸ್ಟೂಡೆಂಟ್ ಇದು ಮಾತ್ರ ಬರೋದು. 10 ವರ್ಷ ಹಿಂದಿಂದು ಡಿಲೀಟ್ ಆಗ್ತದೆ. ಮೊನ್ನೆ ಹೋರಾಟಗಾರರಿಗೆ ಮಹೇಶ್ ಶೆಟ್ರಿಗೆ ತುಂಬಾ ಒಂದು ಕನ್ಫ್ಯೂಷನ್ ಮಾಡೋರು ಈ ಕೆಲವು ಹೋರಾಟಗಾರರು ಈ ವಾಟ್ಸಾಪ್ ಫೇಸ್ಬುಕ್ ಯೂನಿವರ್ಸಿಟಿ ಹೋರಾಟಗಾರರಿಂದ ಅವ್ರಿಗೆ ತೊಂದರೆ ಆಗಿರೋದು. ಅವನು ನನಗೂ ಮೆಸೇಜ್ ಮಾಡ್ತಾನೆ, ಯಾರೋ ಮೆಸೇಜ್ ನೋಡಿ I-94 ಅಲ್ಲಿ ಸರ್ಚ್ ಮಾಡಿದ್ದೀನಿ, 2013 ಅಂತಿದೆ, 2023ಗೆ 10 ವರ್ಷ ಆಗೋದು. 13 ಹಿಂದಿಂದು ಡಿಲೀಟ್ ಮಾಡ್ತದೆ ಅದು. ಹೌದಾ? ನಾಳೆ ನಿನ್ನೆ ಹಾಕಿದ್ದಲ್ಲ, ನೀವು ನಾಳೆ ಡೇಟಿಗೆ ಹಾಕಿದ್ದೆ, ನಾಳೆ ಹುಡುಕಿದ್ರೆ ಅದು ಆ ಡೇಟ್ ಅದ್ರ ಹಿಂದಿರೋದು ಡಿಲೀಟ್ ಮಾಡ್ತಾ ಹೋಗ್ತದೆ. ಅದು ಕರೆಕ್ಟ್ 10 ವರ್ಷದ ಮಾತ್ರ ಡಾಕ್ಯುಮೆಂಟ್ ಇರೋದಲ್ಲಿ I-94 ಬೇಡ. ಈ ಗೌರ್ಮೆಂಟಿನ USA ಗೌರ್ಮೆಂಟಿನ ಆಥರೈಸ್ಡ್ ಸಂಸ್ಥೆಯಿಂದಲೇ ಡಾಕ್ಯುಮೆಂಟ್ ಅನ್ನ ತೆಗೆದು ಇವರಿಗೆ ತೋರಿಸಿದ್ರೆ ಆಯ್ತಲ್ವಾ? ಇನ್ನೊಂದು ಅಲ್ಲಿ MS ಮ್ಯಾನೇಜ್ಮೆಂಟ್ ಮಾಡಿರೋದು ಇನ್ನೊಂದು ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಇವರಿಗೆಲ್ಲ ನಾನು ಕೇಳೋದು, ನಿಶ್ಚಲ್ ಜೈನಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿರಲಿ, ಇವ್ರಿಗೆ ಏನಕ್ಕೆ 2012ನೇ ಇಸ್ವಿ ಈ ಪ್ರಕರಣ ಆಗುವ ಸಂದರ್ಭದಲ್ಲಿ ನಿಶ್ಚಲ್ ಜೈನು ದೇಶದಲ್ಲೇ ಇಲ್ಲ, ಅಮೆರಿಕದಲ್ಲಿ ಇದ್ರು ಅನ್ನೋದು ಇವ್ರಿಗೆ ಬೇಕಿರೋದು. ಅಲ್ಲೋಗಿ ಅವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅದು ಬರುತ್ತಾ? ಅವ್ರಲ್ಲೇನಾದ್ರು ಅವರು ಬೇರೆ ಏನೋ ಕೋರ್ಸ್ ಮಾಡ್ತಿದ್ರೆ ಸೌಜನ್ಯ ರೇಪಿ ಕನೆಕ್ಟ್ ಆಗುತ್ತೆ? ಅದು ಅರ್ಥನೇ ಇಲ್ಲ. ಆ ಟೈಮ್ ಇದ್ದು ಟ್ರಾವೆಲಿಂಗ್ ಹಿಸ್ಟ್ರಿ ಯಾಕೆ ಇಲ್ಲ ಅಂತ ಹೇಳಿ ಪಾಸ್ಪೋರ್ಟ್ ಕೊಟ್ಟ ನಂತರ ಟ್ರಾವೆಲಿಂಗ್ ಹಿಸ್ಟ್ರಿ ಅದರಲ್ಲಿ ಇರುತ್ತೆ. ಅದನ್ನ ಈಗ ಫೇಕ್, ಅದು ಡೂಪ್ಲಿಕೇಟ್ ಅನ್ನೋ ಕಾರಣಕ್ಕೆ ಅಲ್ಲಿನ ಗವರ್ಮೆಂಟ್ ಇಂದ ತೆಗೆದುಕೊಡ್ಬಹುದು ಅಂತ ಹೇಳಿದ್ ನಾನು. ಅದು ಈಗ ಸಿಗ್ತದೆ ಹಾಗಾದ್ರೆ? CBI ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. 2012 ಇದು ಸಿಗುತ್ತೆ ಅಲ್ಲ? ಪಾಸ್ಪೋರ್ಟ್ ಅಲ್ಲೇ ಸಿಕ್ಕಿದೆಯಲ್ಲ, ಪಾಸ್ಪೋರ್ಟ್ ಅಲ್ಲೇ ಇದೆಯಲ್ಲ. ಅಲ್ಲ, ಟ್ರಾವೆಲಿಂಗ್ ಹಿಸ್ಟ್ರಿ ಹೇಳೋದು, ಸೀಲ್ ಅಲ್ಲ. ಟ್ರಾವೆಲಿಂಗ್ ಹಿಸ್ಟ್ರಿ, ಈಗ ಟ್ರಾವೆಲಿಂಗ್ ಹಿಸ್ಟ್ರಿ ನಮಗೆ 2012 ಟ್ರಾವೆಲಿಂಗ್ ಹಿಸ್ಟ್ರಿ ಸಾಮಾನ್ಯ ಮನುಷ್ಯನದ್ದು ಪಾಸ್ಪೋರ್ಟ್ ಇಂದಾನೇ ಗುರ್ತು ಮಾಡ್ಕೊಳ್ಳೋದು. ಯಾರು ಇನ್ನೊಂದು ದೇಶದ ಅಷ್ಟು ಅಲ್ಲ ಹೋಗಿ ಎಲ್ಲ ಹುಡುಕಿದ ನೋಡಿ. CBIಗೆ ಅದು ಕರೆಕ್ಟ್ ಆಗಿ ಜನರಿಗೆ ಸಿಗ್ಬೋದು. 100% ಸಿಗ್ತದೆ, 200% ಸಿಗ್ತದೆ. ಅದ್ರ ಮಟ್ಟಿಗೆ ಡೌಟೇ ಇಲ್ಲ, ಆಯ್ತಾ? ಅದ್ರ ಮೇಲೂ ಇವ್ರು ಇದ್ರ ಹೆಸರು ಹೇಳಿದ್ರೆ ಏನ್ ಹೇಳ್ತೀರಿ ನೀವು ಅಂತ? ಯಾರು ಜನರು ಒಪ್ಕೊಳ್ಳೋದಿಲ್ಲ. ಮತ್ತೊಂದು ಏನು ಅಂತ ಹೇಳಿದ್ರೆ, ಅದು ಜನರು ಒಪ್ಕೊಳ್ಳೋದಿಲ್ಲ. ಅಲ್ಲ, ಒಪ್ಕೊಳ್ಬಾರ್ದು. ಒಪ್ಕೊಂಡವನಿಗೆ ಮತ್ತೆ ಯಾವ್ದ್ರಲ್ಲಿ ಹೊಡಿಲಿ ಅಂತ ನಂಗೆ ಗೊತ್ತಿಲ್ಲ. ಅಲ್ಲ ಹೇಳೋದು, ಅಲ್ಲ ಅವಾಗ ದೇಶದಲ್ಲೇ ಇಲ್ಲ, ದೇಶದಲ್ಲೇ ಇಲ್ಲ ಅಂತ ಪ್ರೂವ್ ಆದ ಮೇಲೂ ಇನ್ನು ಯಾರಿಗೆ ಕೇಳೋದು? ಅಲ್ಲ, ದೇಶದಲ್ಲಿ ಇಲ್ಲ ಅಂತ ಹೇಳಿ ನಾವು ಖಂಡಿತವಾಗ್ಲೂ ಒಪ್ಕೊಳ್ಳುವ. ID ಕಾರ್ಡ್ ಲೋಗೋ ಯಾಕೆಲ್ಲ ಅಂತ ಹೇಳಿ ID ಕಾರ್ಡ್ ಅಲ್ಲಿ ಅದು ಇನ್ನೊಂದು ID ಕಾರ್ಡ್ ನಾನು ಕೊಟ್ಟಿದ್ದೀನಿ, ನಾನೇ ಸಹ ಕೊಟ್ಟಿದ್ದೀನಿ. ಪಾಲ್ ಇದು ಲೈಬ್ರರಿ ID ಕಾರ್ಡ್. ಅಲ್ಲಿ ನೋಡಿ,
ಅವರಿಗೆ ಒಂದಿಷ್ಟು ಡಾಕ್ಯುಮೆಂಟ್ ಮೀಡಿಯಾದವರು ಅಂತ ಹೇಳಿದ ತಕ್ಷಣ ಅವ್ರೊಂದಿಷ್ಟು ಏನೇನೋ ಬೇಕು ನನಗೆ ಅಲ್ಲ ಅಂತ ಹೇಳಿ ಅಲ್ಲ ಅಲ್ಲ ಕೇಳ್ತಾರೆ. ಕೇಳಿ. ನನ್ಗೆ ಅಲ್ಲ ಮತ್ತೆ ಕಡೆಗೆ ಅವರೊಂದು ಮಾತನ್ನ ಹೇಳ್ತಾರೆ ಅಲ್ಲಿ. ನೀವು ನೋಡಿ ಇದು ಇನ್ನೊಂದು ಲೋಗೋ ವಿಷಯ ಕನ್ಫರ್ಮ್ ಇದು ಇದಕ್ಕಿಂತ ಬೇರೆ ಯಾವುದು ಇಲ್ಲ. ಇನ್ನು ಕೊಡ್ತೀನಿ ಅಂತ ಹೇಳಿ ಪುನಃ ವಿಡಿಯೋ ಮಾಡಿದ್ದಾರೆ ಅದಿರ್ಲಿ, ಬರ್ಬೋದು ಕೇಳಿ. ಆ ಸ್ಟೇಟ್ಮೆಂಟ್ ಅಲ್ಲಿ ಅದು ಬರಬಾರ್ದಿತ್ತು ಅಂತೆ. ಅಲ್ಲ ಈಗ ನೀವು ಇದೇ ಆ ಯೂನಿವರ್ಸಿಟಿದೇ ಬೋರ್ಡ್ ಅನ್ನ ಈಗ ಹೊಡೆದ್ರು, ಆ ಬೋರ್ಡ್ ಅಲ್ಲೇ ಲೋಗೋ ಇಲ್ಲ. ಈಗ ನಂದೊಂದು ಸ್ವರ್ಣರೇಖಾ ಇಂಟೀರಿಯರ್ಸ್ ಅಂತ ಇದೆ, Okay, ಅಲ್ಲ, ನನ್ನೊಂದು logo ಇರಲಿಲ್ಲ, ಈಗ ಲೋಗೋ ಇದೆ. ಅದಕ್ಕೆ ರೀಸನ್ ಏನು ಲೋಗೋ ಇರೋದಕ್ಕೆ? ಯಾವ್ದಕ್ಕೆ ಲೋಗೋ ಇಲ್ಲ ಐಡಿಯಲ್ಲಿ. ನೋಡಿ ಪಾಲ್ ಇದು ಅದರಲ್ಲಿ ಕೆಲವು ಸೀಲ್ಗಳಿವೆ. ಅದರಲ್ಲಿ ಆ ಲೈಬ್ರರಿ ಯೂಸಿಗೆ ಕೊಟ್ಟಿರುವಂತದ್ದು ID ಕಾರ್ಡ್, ಕಾಲೇಜ್ ID ಕಾರ್ಡ್ ಅವರು ತೋರಿಸಿದ್ದಲ್ಲ ಅದು ಕಾಲೇಜ್. ನಾನು ಹೇಳುದು ಕೇಳಿ, ನಾನು ಇಲ್ಲಿ ಒಂದು ಹೇಳ್ತೇನೆ, ಕಾಲೇಜ್ ID ಅನ್ನು ಇವ್ರು ಯಾಕೆ ತೋರಿಸ್ಬೇಕಪ್ಪ ಅಂತ ಕೇಳದ್ ನಾನು. ಯಾರು ಟಿವಿ ಅವರು ಅಥವಾ ಯಾರೋ ನಿಷ್ಠಲ್ ಜೈನ್ ಅಲ್ಲ ಈಗ ತೋರಿಸಿದ್ರು ಈಗ 12ನೇ ಇಸ್ವಿಗೆ ಆತ ವಿದೇಶಕ್ಕೆ ಹೋಗಿದ್ದಾನೆ ಅನ್ನೋದು ಬೇಕಿರೋದು ಪ್ರೂಫ್ ಅಲ್ವಾ? 12ನೇ ಇಸ್ವಿಗೆ ಅವನು ದೇಶದಲ್ಲಿ ಇಲ್ಲ ಅನ್ನೋದು ಬೇಕಿರೋದು. ಆಗಸ್ಟ್ ತಿಂಗಳು 2012ಕ್ಕೆ ಆತ ಟ್ರಾವೆಲ್ ಮಾಡಿದ್ದಾನೆ US. ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋದು ಜನರಿಗೆ ಒಂದಷ್ಟು. ಆ ID ಕಾರ್ಡ್ ವಿಷಯ ನಾನು ಹೇಳುದು, ನೀವು ಟ್ರಾವೆಲ್ ಹಿಸ್ಟ್ರಿ ಸಿಕ್ಕಿದ ನಂತರ ID ಕಾರ್ಡ್ ವಿಷಯವೇ ಅಲ್ಲ ಅನ್ನೋದು. ಅಲ್ಲಿ ಹೋಗಿ ಊಟ ಮಾಡ್ಲಿಕ್ಕೆ ಹೋಗಿರ್ಬೋದು ಅಂತ ಇಟ್ಕೊಳ್ಳುವ, ಅದು ವಿಷಯವೇ ಅಲ್ಲ. ಆ ಡೇಟ್ ಅಲ್ಲಿ ಅವನು ಇಲ್ಲ ದೇಶದಲ್ಲಿ ಅನ್ನೋದು ಇಂಪಾರ್ಟೆಂಟ್. ಹೌದು, ಅದೇ ಹೌದು, ಅದನ್ನೇ ಪ್ರೂವ್ ಮಾಡಬಹುದಿತ್ತು. ಇಷ್ಟೆಲ್ಲ ಗೊಂದಲಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇರ್ಲಿ. ಆಯ್ತು, ಈಗ ಒಂದು ಟಿವಿ ಅವ್ರ ಬಗ್ಗೆ ನಾವು ಮಾತಾಡಕ್ ಆಗುದಿಲ್ಲ. ಅವ್ರದ್ದು ಅಲ್ಲ, ನನ್ನದು ನೋಡಿ ಟ್ರಾನ್ಸಾಕ್ಷನ್ ID ಕೊಟ್ಟಿದ್ದಾರೆ, ಅಲ್ಲಿನ ಬ್ಯಾಂಕ್ ಇದು. ಯಾವನ ಒಬ್ಬ ಈಗ ಮಹೇಶ್ ಶೆಟ್ಟರ್ ಕುಟುಂಬದವರು ಇಲ್ಲಿ US ಅಲ್ಲಿ ಇಲ್ವಾ? ಶಿಲ್ಪಾ ಶೆಟ್ಟಿ ಎಲ್ಲ ಅವರ ಸಂಬಂಧಿಕರು US ಅಲ್ಲಿ ಸರ್ಚ್ ಮಾಡೋದಲ್ಲ, ಅದನ್ನ ಹಿಡ್ಕೊಂಡು ಇದು ಟ್ರಾನ್ಸಾಕ್ಷನ್ ನೋಡಿ ಇದೊಂದು ಚೆಕ್ ಮಾಡಿ ಹೇಳಿ ಮಾರೆ, ನಮ್ಗೆ ಬೇಕಲ್ಲ ಅಂತ ಕೇಳ್ಬೇಕಲ್ಲ, ಅವರು ನೋಡ್ಬೇಕಲ್ಲ ಅಂತೇಳಿ ಅವ್ರು ಕೇಳಲಿಕ್ಕೆ ತಗೋಬೇಕಲ್ಲ. ಅದು ಒರಿಜಿನಲ್ ಅಲ್ಲ, ಜೆರಾಕ್ಸ್ ಅಲ್ವಾ? ಈ ಜೆರಾಕ್ಸ್ ಆದ್ರೂ ಅದು ಅವ್ರು ಕೇಳಿ ತಗೊಳ್ಳಿ, ಅವ್ರ ಹತ್ರ ತಗೊಂಡು ಹೇಳಿರುವಂತದ್ದು ಅದೆಲ್ಲ ಒರಿಜಿನಲ್ ಎಲ್ಲ ಕೊಡದೆ ಒಂದಷ್ಟು. ಇನ್ನೊಂದು ಏನ್ ಗೊತ್ತಾ ನಿಮ್ಗೆ, ಈಗ ಪಾಸ್ಪೋರ್ಟ್ ನಂಗೆ ತೋರಿಸಿ ಅಂತಾರೆ, ನಾಳೆ ಪಾಸ್ಪೋರ್ಟ್ ನಮ್ಮ ಮನೆ ಬಂದು ತೋರಿಸಿ ಹೋಗಿ ಅಂತಾರೆ. ಯಾರಿಗೂ ತೋರಿಸ್ಬೇಕಾದ ಅಗತ್ಯ ಇಲ್ಲ ರೀ. ನಾನು ಹೇಳುವಂತದ್ದು ಯಾರಿಗೂ ತೋರಿಸುವಂತ ಕಾರಣಕ್ಕೆ ಮೀಡಿಯಾ ತೋರಿಸಿದೆ, ಕೋರ್ಟ್ ಅಲ್ಲಿ ಮೀಡಿಯಾ ತೋರಿಸಿದೆ. ಅದು ಮೀಡಿಯಾ ತೋರಿಸಿ ಈಗ ಹೇಳಿಕೆ ವೀರೇಂದ್ರ ಹೆಗ್ಡೆ ಅವರೇನೋ ಹೇಳಿಕೆ ಕೊಡ್ಬೇಕು, ಅದು ನನ್ನ ಪ್ರಕಾರ ಹೋದ್ರೆ ಅವ್ರು ಹೇಳಿಕೆ ಕೊಡದೇ ಇದ್ದದ್ದೇ ಒಳ್ಳೇದಿತ್ತು. ಅವ್ರು ಪ್ರೆಸ್ ನೋಟ್ ಮಾಡಿ ಒಂದು ಇದನ್ನ ಕೊಟ್ಟಿದ್ರು, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಎಲ್ಲ ಪತ್ರಿಕೆಗೆ. ಅದನ್ನ ಕೂಡ 1000 ಕ್ವಶನ್ ಕೇಳಿದ್ದಾರೆ. ಇನ್ನು ಇವ್ರು ಕೇಳಿದ್ರೆ ಬಾಯಿಗೆ ಬಂದೇ ಕೇಳ್ತಿದ್ರು ಅವ್ರು. ಈಗ ನೋಡಿ, ಅವರು ಮಾತಾಡುವಾಗ MBA ಅಂತ ಹೇಳಿದ್ರು ಅಲ್ವಾ? ಅದು MS ಮ್ಯಾನೇಜ್ಮೆಂಟ್ ಅವ್ರು ಓದಿರೋದು. ವೀರೇಂದ್ರ ಹೆಗ್ಡೆ ಅವರು ಅದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ಕೊಂಡು MBA ಅಂತ ಹೇಳಿರ್ಬೋದು. ಮನುಷ್ಯ ಆನೆ ಸಹ ಜಾರಿ. ಈಗ ಅದು ID ಕಾರ್ಡ್ MS ಮ್ಯಾನೇಜ್ಮೆಂಟ್ ಇದು. ಯಾವುದು ID ಕಾರ್ಡ್? ಅವ್ರು ಸ್ಟಡಿ ಮಾಡಿರೋದು MS ಮ್ಯಾನೇಜ್ಮೆಂಟ್ ಇದೆ. ID ಕಾರ್ಡ್ ಅದು ಪಾಲ್, ಇದು ಲೈಬ್ರರಿ. ಅಲ್ಲ, ಇದಕ್ಕೆ MS ಮ್ಯಾನೇಜ್ಮೆಂಟ್ ಗೆ ID ಕಾರ್ಡ್ ಯಾವ್ದಾಗಾದ್ರೆ? ಅದು ಬೇರೆ ID ಕಾರ್ಡ್ ಇರ್ಬೋದು. ಅದು ತೋರಿಸ್ಲಿಲ್ವಾ? ತೋರಿಸ್ಬೇಕಂತ ಇಲ್ಲ ಅಂತ ಹೇಳುದು ನಾನು. ಯಾಕೆ ತೋರಿಸ್ಬೇಕು? ಅಲ್ಲ, ಇದನ್ನ ತೋರಿಸಿದ್ರೆ ಅದನ್ನು ಕೂಡ ತೋರಿಸ್ಬೇಕಲ್ವಾ? ಅವ್ರು ಕೊಟ್ಟಿಲ್ಲ ಸ್ವಾಮಿ, ಅವ್ರು ಕೊಟ್ಟಿಲ್ಲ ಅಥವಾ ಅವ್ರು ತೋರಿಸಿಲ್ಲ. ನನಗೆ ID ಕಾರ್ಡ್ ಯಾಕೆ ಬೇಕು ಅಂತ ಕೇಳದ್ ನಾನು. ಅವ್ರು ನಿಶ್ಚಲ್ ಜೈನ್ ಅಮೆರಿಕಕ್ಕೆ ಹೋಗಿದಾರ ಇಲ್ವೋ ಅನ್ನೋದು ಬೇಕೇ ಹೊರತು ನಮ್ಗೆ ಅವ್ರ ID ಕಾರ್ಡ್ ಅವ್ರು ಯಾವ ರೂಮಲ್ಲಿ ಮಲ್ಕೊಂಡಿದ್ರು ನಂಬೇಕಾ? ಅವ್ರು ಅದನ್ನ ಯಾವ ಶರ್ಟ್ ಹಾಕೊಂಡಿದ್ರು, ಯಾವ ಚಡ್ಡಿ ಹಾಕೊಂಡಿದ್ರು, ಯಾವ ಬ್ರಷ್ ಮಾಡಿದ್ರು, ಅವ್ರು ಯಾವ ಸಿನಿಮಾ ನೋಡಿದ್ರು, ಯಾವ ಹೋಟ್ಲಲ್ಲಿ ಪಿಜ್ಜಾ ತಿಂದ್ರ, ಎಗ್ ತಿಂದ್ರ, ವೆಜ್ ತಿಂದ್ರ, ಅದ್ರಲ್ಲಿ ನನಗೆ ಯಾಕೆ? ಅಥವಾ ಜನರಿಗೆ ಯಾಕೆ? ಅವರಿಗೆ ಜನರಿಗೆ ಬೇಕಿರೋದು, ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಮ ಮೂಲಕ. ಜನರಿಗೆ ಬೇಕಿರೋದು ಘಟನೆ ನಡೆದ ದಿವಸ ನಿಶ್ಚಲ್ ಜೈನ್ ದೇಶದಲ್ಲಿ ಇಲ್ಲ ಎನ್ನುವುದು ವೆರಿ ಕ್ರಿಸ್ಟಲ್ ಕ್ಲಿಯರ್ ಇದೆ. ಅದೇ ಘಟನೆ ನಡೆದ ದಿನದಲ್ಲಿ ನಿಶ್ಚಲ್ ಜೈನ್ ಇಲ್ಲಿ ಇರ್ಲಿಲ್ಲ ಅಂತ ಹೇಳಿ ಪ್ರೂವ್ ಮಾಡೋಕೆ ಖಂಡಿತವಾಗ್ಲೂ ನನಗೆ ಮೀಡಿಯಾ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಆಗ್ಲೇ ಇಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಒಂದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಅವರಲ್ಲಿ ಹೋಗಿ. ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಹೋರಾಟಗಾರರು. 9-11ವರೆಗೆ ನೇತ್ರಾವತಿಯಲ್ಲಿ ನಾನು ನೋಡಿದೆ ಅಂತ ವಿಠಲ್ಗೌಡ ನನ್ನ ಹತ್ರ ಹೇಳಿದ್ರು. ಮೊನ್ನೆ 9:30 ನಾನು ನೋಡಿದ್ದೇನೆ ಅಂತ ಇವ್ರು ಗಂಟೆ ಚೇಂಜ್ ಆಗಿ ಬಿಡ್ತದೆ ಇವ್ರದ್ದು. ನಮಗೆ ನಿಶ್ಚಲ್ ಜೈನ್ ತಲೆಯಲ್ಲೇ ಇರ್ಲಿಲ್ಲ. ಮೊನ್ನೆ ಪವರ್ ಟಿವಿಯಲ್ಲಿ ಎಲ್ಲೋ ಎಪಿಸೋಡ್ ಬಂತು, ಆ ನಂತರ ಯಾರು ಸರ್ ತಲೆಯಲ್ಲಿ? ಕುಸುಮಕ್ಕ ವೇದಿಕೆ ಹತ್ತಿ ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದು ವೀರೇಂದ್ರ ಹೆಗಡೆಯವರ ಮೆಗ್ಗಿನ ಮಗ ಅಂತ ಹೇಳಿಯೇ ಅವರು ಅಷ್ಟು ಕೂಗಿ ಹೇಳ್ತಾರೆ, ಸೆರಗೊಡ್ಡಿ ಬೇಡ್ತಾ ಇದ್ದಾರೆ ನ್ಯಾಯ ಕೊಡಿಸಿ, ದೊಡ್ಡವರು ಮಾಡಿರೋದು ಅಂತ ಹೇಳಿ. ಜನರೇನು ಹುಚ್ಚರ? ಅದಕ್ಕೆ ಮೀಡಿಯಾ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್. ಮೀಡಿಯಾ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್ ಅಂದ್ರೆ CBI ಅವರು ಅದನ್ನ ಎನ್ಕ್ವೈರಿ ಮಾಡಿದ್ದಾರೆ, ಮೀಡಿಯಾದವರು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್. ಕೇಸ್ ಹಾಕಿ ಒಳಗೆ ಹಾಕ್ಬೋದಲ್ಲ ಅವರು? ಕೇಸ್ ಹಾಕಿದ್ರೆ ಹೋರಾಟಗಾರ ನೋಡಿ, ಹೆಣ್ಣಿನ ಮೇಲೆ ಕನಿಕರ ಇಲ್ಲ ಕೇಸ್ ಹಾಕಿದ್ದಾರೆ, ಅವು ಒಂದು ಮಗುವನ್ನು ಕಳ್ಕೊಂಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅಂತೇಳಿ ಕೂಗ್ತಾರೆ. ಜನರಿಗೆ ಏನಾಗಿದೆ ಪಾಪ, ಈಗ ಎಮೋಷನಲ್ಲಿ ಅವರು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಯಾರು ಹೇಳೋದು ಸತ್ಯ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸಂತೋಷ ಬಗ್ಗೆ, ಮಾನವ ಹಕ್ಕು ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಟ್ಯಾನ್ಲಿ ಮಾತಾಡ್ತಾರೆ. ಅದೇ ನಿರಪರಾಧಿ ಅಂತೇಳಿ ಹೈಕೋರ್ಟ್ ಅಲ್ಲೂ ಕೂಡ ಕನ್ಫರ್ಮ್ ಆಗಿ
ಈ CBI ಸ್ಪೆಷಲ್ ಕೋರ್ಟ್ ಕೂಡ ಕ್ಲೀನ್ ಚಿಟ್ ಕೊಟ್ಟಿರುವಂತ ಧೀರಜ್ ಜೈನ್ ಇವರು ಉದಯ್ ಜೈನ್ ಮತ್ತೆ ಮಲ್ಲಿಕ್ ಜೈನ್ ಬಗ್ಗೆ ಅವರಿಗೆ ಕುಟುಂಬ ಇಲ್ವಾ? ಅವರಿಗೆ ಹೆಂಡತಿ ಮಕ್ಕಳು, ಅವರಿಗೆ ಸಂಸಾರ, ಅವರ ಸಂಬಂಧಿಕರು ಯಾರು ಇಲ್ಲ. ಅವರಿಗೆ ಅವರು ನಿರಪರಾಧಿ ಆದ್ರೆ ಅವರಿಗೆ ಶಿಕ್ಷೆ ಆಗ್ಲಿಯಾ? ಒಳಗಡೆ ಜೈಲಲ್ಲಿ ಇರೋನ್ಕಿಂತ ಹೊರಗಡೆ ಸಮಾಜವನ್ನು ಎದುರು ಹಾಕೊಳ್ಳೋನಿಗೆ ಫೇಸ್ ಮಾಡೋನಿಗೆ ತುಂಬಾ ಶಿಕ್ಷೆ ಆಗುತ್ತೆ ಸರ್. ಇದೆಲ್ಲ ಅವರಿಗೆ ಸರಿಯಾದ ನೇರಕ್ಕೆ ಮಾತಾಡೋದಲ್ಲ. ಸೌಜನ್ಯ ಇವತ್ತು ಯಾವುದೋ ಒಂದು ಮಾನಗೆಟ್ಟ ಹೆಂಗಸು ಬರ್ಕೊಂಡಿದೆ, ನಂದು ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ, ನಂದು TRP ಜಾಸ್ತಿ ಆಗಿದೆ ಅಂತ ಹೇಳಿ. ಇಂಥವ್ರಿಗೆಲ್ಲ ಚಪ್ಪಲಿ ತಗೊಂಡು ಹೊಡಿಬೇಕು. ಇದು ನಮ್ಮ TRP ಮಾಡಿಕೊಳ್ಳೋ ಸಬ್ಜೆಕ್ಟಾ ಇದು? ಸೌಜನ್ಯ ಅಂತೇಳಿ ಆ ಮಗುವಿನ ಅತ್ಯಾಚಾರ ಆಗಿದೆ, ಇವಳಿಗೆ TRP, ಇವಳದ್ದು ಫಾಲೋವರ್ ಜಾಸ್ತಿ ಆಗಿದೆ ಅಂತೆ, ಯಾವಳ ಕಾಸರಗೋಡು ಅಂತೇಳಿ. ಈ ತರ ಎಲ್ಲ ಇಂತಹ ದಂಡಪಿಂಡಗಳೆಲ್ಲ ಹುಡ್ಕೊಂಡ್ಬಿಟ್ಟು ಅದರ ಬಗ್ಗೆ ಚಿಂತನೆ ಮಾಡೋದು ಬೇಡ ಅಂತೇಳಿ, ಅದು ಅವಶ್ಯಕತೆ ಇಲ್ಲ ಆತರ ಮಾಡುವಂತವ್ರದ್ದು. ನನಗೆ ಕೇಳುವಂತದ್ದು ಈಗ ಕೇಳಿ ಅದೇ, ಈಗ ಅಲ್ಲಿ ಡಿಫ್ರೆನ್ಸ್ ಇದ್ದಿರುವಂತದ್ದು ನನಗೆ ಕನ್ಫ್ಯೂಷನ್ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ 2012 ಮತ್ತು 2018 6 ಇಯರ್ ಡಿಫ್ರೆನ್ಸ್. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ 5 years ಅಂತ ಹೇಳಿ, ಅಲ್ಲಿ ಇರುವಂತದ್ದು ID ಕಾರ್ಡ್ಗೆ 6 years ಡಿಫ್ರೆನ್ಸ್ 2018 ಬರ್ಬೇಕಾದ್ರೆ. ಅಲ್ಲಮ್ಮ, ನಾನು ಈ ಪವರ್ ಟಿವಿ ರಾಕೇಶ್ ಶೆಟ್ರು ಸರ್ವಜ್ಞ ಪೀಠ ಅಲ್ಲ ಅಂತ ಹೇಳಿದ್ದೇನೆ. ಈಗ ಒಂದು ಯೂನಿವರ್ಸಿಟಿಯಲ್ಲಿ ಹೋದಾಗ ಹಾಗಾದ್ರೆ ಈಗ ಕರೆಕ್ಟ್ ಆಗಿ ಪ್ರೂವ್ ಮಾಡ್ಬೇಕಾದ್ರೆ ನಾನು ಹೇಳೋದು, ಟಿವಿ ಅವರಿಗೆ ಆಗ್ಲಿ ಯಾರಿಗೆ ಆಗ್ಲಿ, ಅದು ಪ್ರೈವೇಟ್, ಅದು ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆ ದಿನ ಯೂಸ್ ಮಾಡಿದಾರೆ ಅಂತೇಳಿ ಕೊಟ್ಟಿರ್ಬೋದು. ಹಾಗಾದ್ರೆ ಅವರು ಹೇಳಿದ್ರು ಈಗ ಟ್ರಾವೆಲ್ ಹಿಸ್ಟ್ರಿಯನ್ನ ನಾಳೆ ಇನ್ ಯಾವುದೇ ಚಾನಲ್ ಅಥವಾ ನಾನೇ ಅಂತ ಇಟ್ಕೊಳ್ಳಿ, ನಮ್ಮ ಪಬ್ಲಿಕ್ ಮಿರರ್ ಅಲ್ಲೇ ಕೊಡ್ತೀವಿ ನಾವು. ಟ್ರಾವೆಲ್ ಹಿಸ್ಟ್ರಿಯನ್ನ ಕೊಟ್ಟ ಮೇಲೆ ಇನ್ನು ಒಂದೇ ಒಂದು ಕ್ವಶನ್ ಯಾರು ಕೇಳಲಿಕ್ಕಿಲ್ಲ, ಅದನ್ನ ಪ್ರಶ್ನೆ ಮಾಡ್ಬೇಕು ಇವರು ಹೋಗಿ. ಎಲ್ಲಿ? USA ಹೋಗಿ. ಅವರ ಸ್ನೇಹಿತರು ಯಾರಾದ್ರೂ USA ಅಲ್ಲಿ ಇದ್ರೆ ಈಗಲೂ ಕೂಡ ನಾನು ಅವರಿಗೆ ಬಹಿರಂಗವಾಗಿ ಹೇಳ್ತೇನೆ. ಒಂದು ನಿಮಿಷ ಇಲ್ಲ ಹೇಳ್ಬಿಡ್ತೇನೆ ನಿಖಿಲ್, ಒಂದು ನಿಮಿಷ ಟೈಮ್ ಹೇಳಿ. CBP ಆಫೀಸ್ ಅಂತೇಳಿ USA ಅಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ, ಭಾರತದ ಪ್ರಜೆ ಗೊತ್ತಿದೆ ಅಲ್ಲಿ ಎಲ್ಲಿ ಇದರಲ್ಲಿ CBP ಆಫೀಸ್ ಇದೆ ಅಂತೇಳಿ. ಯಾರು ಬೇಕಾದ್ರೂ CBP ಆಫೀಸಿಗೆ ಹೋಗಿ ಆ ಡಾಕ್ಯುಮೆಂಟ್ ಅನ್ನು ವೆರಿಫಿಕೇಶನ್ ಮಾಡ್ಕೊಳ್ಬಹುದು. ಮಹೇಶ್ ಶೆಟ್ರು ತಿಮ್ಮರೋಡಿ ಅವರ ಸಂಬಂಧಿಕರು USA ಅಲ್ಲಿ ಇದ್ರೆ CBP ಆಫೀಸಿಗೆ ಹೋಗಿ ಪಾಸ್ಪೋರ್ಟ್ ID ತಗೊಂಡು ವೆರಿಫಿಕೇಶನ್ ಮಾಡ್ಕೊಳ್ಳಿ. ಅವರೇ ಉತ್ತರ ಅವ್ರು ಹೇಳ್ತಾರಲ್ಲ, ಇದನ್ನು ಮೊದಲೇ ಹೇಳಿದಿದ್ರೆ ಈ ಪ್ರಶ್ನೆನೇ ಇಲ್ವಲ್ಲ ಅಂತೇಳಿ. ಹಾಗಿದ್ರೆ 15ಕ್ಕೆ ಇವರು ಕೋ-ಅಕ್ಯೂಸ್ಡ್ ಕನ್ಸಿಡರ್ ಮಾಡಿ ಅಂತೇಳಿ ಅರ್ಜಿ ಹಾಕುವಾಗ ನಿಶ್ಚಲ್ ಜೈನ್ ಹೆಸರು ಬಿಟ್ಟಿದ್ಯಾಕೆ? ಹಾಗಿದ್ರೆ CBI 2013 ವೀರೇಂದ್ರ ಹೆಗ್ಡೆ ಅವರು ಅದನ್ನು ಇದೇ ಡಾಕ್ಯುಮೆಂಟ್ ತೋರಿಸಿದ್ರು, ಅಜಿತ್ ಹನುಮಕ್ಕನವರು ಇದೇ ಡಾಕ್ಯುಮೆಂಟ್ ತೋರಿಸಿದ್ರು. ಅದೇ ಕೇಳುವಂಥದ್ದು, ಈಗ ಅಜಿತ್ ಹನುಮಕ್ಕರಿಗೆ ಈ ಟ್ರಾವೆಲಿಂಗ್ ಹಿಸ್ಟ್ರಿ ಎಲ್ಲ ಯಾಕೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ, ಯಾಕೆ ತೋರಿಸಿಲ್ಲ? ಅಲ್ಲ, ಪ್ರಶ್ನೆ ಬರೋದಿಲ್ಲ. ಪಾಸ್ಪೋರ್ಟ್ ತೋರಿಸಿದ ನಂತರ ಆ ಪ್ರಶ್ನೆ ಬಂದಿಲ್ಲ ಇವರಿಗೆ. ಈಗ ಮುಖ ಎತ್ತಲಿಕ್ಕೆ ಆಗೋದಿಲ್ಲ ಇನ್ನೊಂದು 3 ದಿನದ ನಂತರ. 3 ದಿನದ ನಂತರ ಇವ್ರು ನಿಶ್ಚಲ್ ಜೈನ್ ಹೆಸರು ಹೇಳಿ, 4-4 ದಿನದ ನಂತರ ಹೇಳ್ತೇನೆ ನಾನಾಗ. ಹೇಗೆ ಹೇಳ್ತಾರೆ? ಡಾಕ್ಯುಮೆಂಟ್ ಉಂಟು, ಎಲ್ಲ ಯಾವನೋ ಒಬ್ಬ ಹೇಳ್ತಾನೆ ಆಗುಂಟು ಹೀಗುಂಟು ಅಂತೇಳಿ. ಹಾಗಾದ್ರೆ ಆ 3-4 ದಿವಸದ ನಂತರನೇ ಎಪಿಸೋಡ್ ಮಾಡ್ಬೋದಿತ್ತಲ್ವಾ? ಅವ್ರು ಕೊಟ್ಟಿದಾರಲ್ರಿ ಅಷ್ಟೆಲ್ಲ ಟ್ರಾನ್ಸಾಕ್ಷನ್ ಇದು ಕೊಟ್ಟಿದ್ದಾರೆ. ಅಲ್ಲಿ 9ನೇ ತಾರೀಕು ಆತ ಡೆಬಿಟ್ ಕಾರ್ಡ್ ಯೂಸ್ ಮಾಡಿದ್ ಕೊಟ್ಟಿದ್ದಾರೆ. ಇನ್ನೇನ್ ಕೊಡೋದು? ಯಾವುದು ಫೋನ್ ಅದಲ್ಲಿ ರಿಸೀವ್ ಮಾಡ್ಲಿಕ್ಕೆ ಆಗುತ್ತೆ. ಖಂಡಿತ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ನಿಶ್ಚಲ್ ಜೈನ್ USA ಹೋಗಿರುವಂತದ್ದು ಸತ್ಯ, ಮತ್ತೆ ಪಾಸ್ಪೋರ್ಟ್ ಏನಿದೆ ಅದೆಲ್ಲ ಖಂಡಿತವಾಗ್ಲೂ ಸತ್ಯ. ಸೊ ಹಾಗಾಗಿ ನಮಗೆ ಒಂದಷ್ಟು ಡೌಟ್ಸ್ ಏನಿದೆ ಅದನ್ನು ನಾವು ಇಲ್ಲಿ ಕ್ಲಿಯರ್ ಮಾಡೋಕೆ ಬಂದಿರುವಂಥದ್ದು. 33 ವರ್ಷ, ಮದುವೆ ಕೂಡ ಆಗಿಲ್ಲ, ಸಫರ್ ಆಗ್ತಾ ಇದ್ದೇನೆ ಅಂತ ಹೇಳಿ ಕೇಳ್ಪಟ್ಟೆ. ಸೊ ಹಾಗಾಗಿ ನಾವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥದ್ದು ಬೇಡ. ಒಂದು ವೇಳೆ ನಿಶ್ಚಲ್ ಜೈನ್ ಇದ್ರೆ ಖಂಡಿತವಾಗ್ಲೂ ನಮ್ಮ ಎಲ್ಲರೂ ಕೂಡ ಎದ್ದು ಹೋರಾಟವನ್ನು ಮಾಡುವ. ಇಲ್ಲಿ ಯಾರೆಲ್ಲ ಇದ್ದಾರೆ ಅವರು ಕೂಡ ಖಂಡಿತವಾಗ್ಲೂ ಬರ್ತಾರೆ. ಆದರೆ ಅವನನ್ನು ಪ್ರೂವ್ ಆಗದೆ ನಾವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥದ್ದು ಬೇಡ. ನಾನು ನಿಶ್ಚಲ್ ಜೈನ್ ಅಪರಾಧಿ ಅಂತ ಹೇಳಿ ಹೇಳಲೇ ಇಲ್ಲ, ಅಥವಾ ನಿಶ್ಚಲ್ ಜೈನ್ ಇಲ್ಲಿ US ಹೋಗಿಲ್ಲ ಅಂತೇಳಿ ಖಂಡಿತವಾಗ್ಲೂ ಹೇಳಲೇ ಇಲ್ಲ. ಮತ್ತೆ ನಿಶ್ಚಲ್ ಜೈನ್ ಬಗ್ಗೆ ಒಂದಷ್ಟು ಇವರು ಪವರ್ TV ಅವರು ಏನು ತೋರಿಸಿದ್ರು ಅದರ ಮೇಲೆ ಆದಂಥ ಒಂದಷ್ಟು ಡೌಟ್ಸ್ ಬಗ್ಗೆ ಹೇಳಿದ್ದೇನೆ ಹೊರತು ನಿಶ್ಚಲ್ ಜೈನ್ ಒಂದು ಪಾಸ್ಪೋರ್ಟ್ ಫೇಕ್ ಆಗಿರ್ಬೋದು ಅಥವಾ US ಹೋಗಿರುವಂಥದ್ದು ಅದು ಏನು ಖಂಡಿತವಾಗ್ಲೂ ಹೇಳಿಲ್ಲ. ಸೊ ಹಾಗಾಗಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ಪವರ್ TV ಅವರಿಗೂ ಕೂಡ ಇದನ್ನೆಲ್ಲ ಇಟ್ಕೊಂಡು ಮಾಡಬೇಕಾದ್ರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳುವಂಥದ್ದು. ನಾವು ಏನಿದೆ ಸತ್ಯ ಬೇಕು, ಅಪರಾಧಿ ಬೇಕು, ಯಾರೇ ಆಗಿರಲಿ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತೇಳಿ ಹೇಳುವಂಥದ್ದು. ಸೊ ಹಾಗಾಗಿ ನಾವು ಯಾರ ಹೆಸರನ್ನು ಕೂಡ ತೆಗೆಯುವಂಥದ್ದು ಬೇಡ. ಪ್ರತಿಭಟನೆಯಲ್ಲೂ ಎಲ್ಲೂ ಕೂಡ ಮಾತಾಡಬೇಕಾದ್ರೆ ನಮಗೆ ಈಗ ನಿರ್ದೋಷಿಯಾಗಿ ಬಂದಿದ್ದಾನೆ, ಒಂದು ವೇಳೆ ಅವನೇ ಅಪರಾಧಿ ಆದರೆ ಅವನಿಗೂ ಕೂಡ ಶಿಕ್ಷೆ ಆಗಲಿ, ಅಥವಾ ಇಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಸೌಜನ್ಯಗೆ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡುವಂತಹ ವಿಚಾರಕ್ಕೆ ನಾವೆಲ್ಲರೂ ಕೈ ಹಾಕೋಣ ಅಂತೇಳಿ ಕೇಳುವಂಥದ್ದು. ಥ್ಯಾಂಕ್ ಯು ಸೋ ಮಚ್.